ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಅರಸೀಕೆರೆ ಕ್ಷೇತ್ರದ ಜಾತ್ಯತೀತ ಜನತಾದಳದ ಪ್ರಮುಖರ ಸಭೆಯನ್ನ ನಾಳೆ ನಮ್ಮ ನಿವಾಸದ ಹತ್ರ ಕರೆದಿದ್ದೇವೆ. ಅದಕ್ಕೆ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು, ಸನ್ಮಾನ್ಯ ಸಂಸದರಾದಂಥ ಮಾನ್ಯ ಪ್ರಜ್ವಲ್ ರೇವಣ್ಣರವರು, ಮಾಜಿ ಸಚಿವರು ಶಾಸಕರು ಅಂತ ಮಾನ್ಯ ಎಚ್ ಡಿ ರೇವಣ್ಣ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಅವರು ಸೇರಿದಂತೆ ಉಳಿದೆಲ್ಲ ಪ್ರಮುಖರು ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಮ್ಮ ಮುಖಾಂತರ ಈ ಸುದ್ದಿಯನ್ನ ನಮ್ಮ ಕಾರ್ಯಕರ್ತರು ಮತ್ತು ಜನತೆಗೂ ತಲುಪಲಿ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ, ವಿಶೇಷವಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ನಗರಸಭೆಯಲ್ಲಿ ಜಾತ್ಯತೀತ ಜನತಾದಳದ ಚಿಹ್ನೆ ತೆನೆ ಹೊತ್ತ ಮಹಿಳೆಯ ಗುರುತಿನಿಂದ ಗೆದ್ದಂಥವರು ನಾವು 21 ಜನ ಇದ್ದೇವೆ. ಅದರಲ್ಲಿ ಕೆಲವರು ದಿನ ಕೋರ್ಟಲ್ಲಿದೆ, ಅದು ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಕೂಡ ಬಗೆಹರಿದು ಅವರು ಕೂಡ ಮತ್ತೆ ನಗರಸಭಾ ಸದಸ್ಯರಾಗಿ ಅವರ ಸ್ಥಾನವನ್ನು ಅಲಂಕರಿಸ್ತಾರೆ. ಇನ್ನು ಉಳಿದಂಥ 16 ಜನಕ್ಕೆ ನಾಳೆ ಕಾರ್ಯಕ್ರಮಕ್ಕೆ ಆಗಮಿಸಲೇಬೇಕು ಅಂತ ಹೇಳಿ ಕಾನೂನುಬದ್ಧವಾಗಿ ಜಿಲ್ಲಾಧ್ಯಕ್ಷರಿಂದ ಒಂದು ತಿಳುವಳಿಕೆ ಪತ್ರವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಇದನ್ನು ನಿಮ್ಮ ಮುಖಾಂತರ ತಿಳಿಸ್ತಾ ಅವರವರ ಮನೆಗಳ ಮುಂದೆ ಇದನ್ನು ಅಂಟಿಸಿ ಇದನ್ನ ಫೋಟೋ ಕೂಡ ತಗೊಳ್ಳುವಂಥ ಕೆಲಸನ ನಮ್ಮ ಪಕ್ಷದ ನಾಯಕರುಗಳಂತ ನಾವು ಮಾಡ್ತಾ ಇದ್ದೇವೆ. ಇದು ನಿಮ್ಮ ಗಮನಕ್ಕೆ. ಯಾರ್ಯಾರು ನಗರಸಭಾ ಸದಸ್ಯರುಗಳು ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ವಿರೋಧಿ ಪಕ್ಷದ ವ್ಯಕ್ತಿಗೆ ಕೆಲಸ ಮಾಡಿ ಒಂದು ಚಿಹ್ನೆಯಿಂದ ಗೆದ್ದು ಇನ್ನೊಂದು ಚಿಹ್ನೆಗೆ ಕೆಲಸ ಮಾಡಿರುವಂಥದ್ದು ನಮ್ಮ ಗಮನದಲ್ಲಿದೆ. ಸರಿಪಡಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೇವೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ನಾಳೆ ಸನ್ಮಾನ್ಯ ದೇವೇಗೌಡರ ಹತ್ರ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದಂಥ ಪಕ್ಷಕ್ಕೆ ನಿಮ್ಮ ನಿಷ್ಠೆಯನ್ನು ಪ್ರದರ್ಶನ ಮಾಡಬೇಕು. ಈಗಾಗಲೇ ಎಂ ಸಮೀವುಲ್ಲಾ ಅಂತಕ್ಕಂಥ ನಗರಸಭಾ ಸದಸ್ಯ 26ನೇ ವಾರ್ಡ್ ನಮ್ಮ ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿಗಳು ಕೊಟ್ಟಂತ ಒಂದು ನೋಟಿಸಿಗೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಅವರು ಕೊಟ್ಟಿರತಕ್ಕಂಥ ಉತ್ತರದ ಪ್ರತಿ ನಿಮಗೆ ಕೊಡ್ತೇವೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಜನತಾದಳದ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗಿರೋದಿಲ್ಲ. ಅಲ್ಲದೆ ಅವರು ನಾವು ಕೊಟ್ಟಿರ್ತಕ್ಕಂಥ ನೋಟಿಸ್ ಇದು, ಭಾಗಿಯಾಗಿರೋದಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾಯಿತರಾಗಿರುವ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರೊಂದಿಗೆ ಗುರುತಿಸ್ಕೊಳ್ತಾ ಇದ್ದೀರಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ನೋಟಿಸ್ ಅನ್ನ ಕೊಟ್ಟಾಗ ಅವ್ರು ಕೊಟ್ಟಂತ ಉತ್ತರ ಬಹಳ ಆಸಕ್ತಿದಾಯಕವಾಗಿದೆ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ತಾವು ನೀಡಿದಂತ ಬಿ ಫಾರ್ಮ್ ನ ಅಡಿನಲ್ಲಿ ಜನತಾದಳ ಪಕ್ಷ ಚಿಹ್ನೆಯಿಂದ ಗೆದ್ದಿರ್ತೇನೆ. ಅದನ್ನ ಗೌರವಪೂರ್ವಕವಾಗಿ ನಾನು ಒಪ್ಕೊಳ್ತೇನೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಶಾಸಕರು ಬಂದಂತ ಕಾರ್ಯಕ್ರಮಕ್ಕೆ ನಾನು ಪ್ರೋಟೋಕಾಲ್ ಇರೋದ್ರಿಂದ ಹೋಗಿ ಬರ್ಬೇಕಾಗಿತ್ತು ಅಷ್ಟೇನೆ. ಕೆಲವರು ಛಾಯಾಚಿತ್ರಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೊಂದು ಸುವರ್ಣಾವಕಾಶ, ನಾಳೆ ಕಾರ್ಯಕ್ರಮಕ್ಕೆ ಉಳಿದೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೆ ಬಹಳ ಒಂದು ಜ್ವಲಂತವಾದಂತ ಸಮಸ್ಯೆ, ಕೊಬ್ಬರಿ ಬೆಂಬಲ ಬೆಲೆ, ಕೊಬ್ಬರಿ ಬೆಳೆಗಾರರ ಸಂಕಷ್ಟ, ಇದೆಲ್ಲವನ್ನು ರೈತ ನಾಯಕರಂತ ಮಾನ್ಯ ದೇವೇಗೌಡರು ಗಮನದಲ್ಲಿ ಇಟ್ಕೊಂಡು ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿರವ್ರನ್ನ ಭೇಟಿಯಾಗಿ ನಫೆಡ್ ಕೇಂದ್ರವನ್ನು ಪ್ರಾರಂಭ ಮಾಡೋದಕ್ಕೆ ಅವರು ಪಟ್ಟಂತ ಪ್ರಯತ್ನ ಸಾಫಲ್ಯ ಆಗಿದೆ. ಅದಕ್ಕಾಗಿ 20ರಿಂದ ಪ್ರಾರಂಭ ಕೂಡ ಆಗ್ತಾ ಇದೆ. ಅದಕ್ಕಾಗಿ ಅರಸೀಕೆರೆ ಕೊಬ್ಬರಿ ಬೆಳೆಗಾರರ ವತಿಯಿಂದ, ಎಲ್ಲ ರೈತರ ವತಿಯಿಂದ ಸನ್ಮಾನ್ಯ ದೇವೇಗೌಡರಿಗೆ ಅಭಿನಂದನೆಗಳನ್ನು ಕೂಡ ಈ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಬೆಂಡೆಕೆರೆ ಅಂತಕ್ಕಂಥ